ನಾವೀಗ ಇವತ್ತು ನೀವೆಲ್ಲರೂ ಯಾಕೆ ಕರೆಸಿನಪ್ಪ ಅಂತಂದ್ರೆ ಇದು ಒಂದು ದೊಡ್ಡ ಇತಿಹಾಸ ನಮ್ಮ ಬದಾಮಿ ಒಳಗೆ. ನಾನು ಇವತ್ತು ಹೇಳ್ತಿರ್ತೀನಲ್ಲ ನಿಮ್ಗೆ, ಇದೊಂದು ದೊಡ್ಡ ಇತಿಹಾಸ ನಮ್ಮ ಬದಾಮಿ ಮತಕ್ಷೇತ್ರದಾಗ. ಅಷ್ಟೇ ಅಲ್ಲ, ಚಾಲುಕ್ಯರ ನಾಡೊಳಗಿಂದ ಆಗುವಂತ ಕೆಲಸಗಳದಾವಲ್ಲ, ಇಡೀ ನಮ್ಮ ರಾಜ್ಯದಾಗ ಒಂದು ಹೆಸರು ಪಡೆಯುವಂತ ಕೆಲಸ ನಾವೆಲ್ಲರೂ ಕೂಡಿ ಕಾಣಬಹುದು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನೆನಪು ಕೊಡಕ್ಕೆ ಪ್ರಯತ್ನ ಮಾಡ್ತಾರೆ. ಎಮ್ಮೆಲ್ಲೆ ಮಾಡಿಲ್ಲ, ಇದನ್ನ ನಮಗ ಶಾಸಕನ ಮಾಡಿರಿ. ನೀವೆಲ್ಲ ಕಷ್ಟಪಟ್ಟು ತ್ರಾಸ ತಗೊಂಡು ಹಗಲು ರಾತ್ರಿ ನೀವೆಲ್ಲ ದುಡಿದು ನೀವೆಲ್ಲ ಬೇದಾಗೆ ಬಿಸಿಲು ಅನ್ನೋದಿಲ್ಲ, ಮಳೆ ಅಲ್ಲಿಲ್ಲ, ಎಲ್ಲ ಕಡೆ ಅಡ್ಡಾಡಿ ತಿರುಗಾಡಿ ನನ್ನನ್ನು ಎಮ್ಮೆಲ್ಲೆ ಮಾಡಿದ್ವಿ. ನಾ ಬಂದು ಬರೀ ಪೂಜೆ ಮಾಡಕತ್ತೇನೆ. ನಾ ಬಂದು ಏನು ಬೇರೆ ಕೆಲಸ ಮಾಡಕತ್ತಿಲ್ಲ, ಬರೀ ಪೂಜೆ ಮಾಡಕತ್ತೇನೆ, ಅಡಿಗೆಲ್ಲ ಮಾಡಕತ್ತೇನೆ. ಆದ್ರೆ ಅದಕ್ಕೆ ಕಾಣ್ಬೋದ್ರೆ ಯಾರಪ್ಪ ಅಂತಂದ್ರೆ, ನಾ ಬೇರೆ ಸಾಕ್ಷಿಯಾಗಿ ಹೇಳ್ತೇನೆ, ಅದಕ್ಕೆ ಕಾಣ್ಬೋದ್ರೆ ಯಾರು ನಾನಲ್ಲ, ಅದಕ್ಕೆ ನೀವು ಅನ್ನುವಂಥ ಮಾತನ್ನು ಭಾಳ ಅಭಿಮಾನದಿಂದ ಹೇಳ್ತೇನೆ. ಮಾತನ್ನು ನಿಮ್ಮ ಪುಣ್ಯ ನಮ್ಗೆ ಐತಂದ್ರೆ ಎಷ್ಟೋ ಸಲ ಹೇಳೀನಿ. ನಾನು ಬಲ ಐತಿ, ನನ್ನ ಕುಟುಂಬ ಐತಿ, ನಾನು ಅಂತಂದ್ರೆ ನಮ್ಮ ಹೋಗೋದು ನಮ್ಮ ಅತ್ತೆ ಬಹಳ ದೊಡ್ಡ ಬಲ ಐತಿ ನನಗೆ. ಹಾಗಾಗಿ ನಾನು ಹೆದರಿಲ್ಲ, ಮತ್ತೆ ಯಾರಿಗೂ ಜಪ್ಪನು ಅಂದಿಲ್ಲ, ಹಿಂದೂ ಸರಿದಿಲ್ಲ. ಮಾತನ್ನ ಹಂಗೆ ಕೆಲಸ ಮಾಡಕ್ಕೆ ನಿಂತು ಬಿಟ್ಟಿರ್ತೀನಿ. ಗೊತ್ತೈತೆ ನನಗೆ, ನಾ ಯಾರಿಗೂ ಅನ್ಯಾಯ ಮಾಡಿಲ್ಲ. ಭಾಳ ಅಂದ್ರೆ ಒಂದು ಸಣ್ಣ ಕೆಲಸ ಇನ್ನೂ ಒಂದು ವ್ಯಕ್ತಿಗೆಲ್ಲ ಹಿಂದೆ ಮುಂದೆ ಆಗಿರ್ಬೇಕು ಬಿಟ್ರೆ, ಆ ದೈವಕ್ಕೆ ಆ ಸಮಾಜಕ್ಕೆ ಮಾತ್ರ ಯಾರಿಗೂ ಅನ್ಯಾಯ ಮಾಡಕ್ ಬಿಟ್ಟಿಲ್ಲ ಅನ್ನೋದು ಆ ಆತ್ಮಶಾಸ್ತ್ರಿ ನನಗೆ ಐತದ. ಎಲ್ಲಾದ್ರೂ ತೆಲಿಮಾಗಿ ಇಟ್ಕೊಂಡು ಮೆರವಣಿಗೆ ಮಾಡಿದ್ವಿ. ನೀವು ನಮ್ಮನ್ನು ಮೆರವಣಿಗೆ ಮಾಡಿಬಿಟ್ಟಿದ್ದೀವಿ, ನಮ್ಮನ್ನು ಮಾಡ್ಯಾರೆ. ಇಲ್ಲಿ ವೇದಿಕೆ ಮೇಲೆ ಇರೋರು ಎಷ್ಟೋ ಜನ ನೀವು ಎಲ್ಲರೂ ಕೂಡ್ಕೊಂಡು ನಮ್ಮನ್ನ, ನಮ್ಮ ತಂದೆಯವ್ರನ್ನ, ನಮ್ಮ ಇಡೀ ಕುಟುಂಬವ್ರನ್ನ ನಮ್ಮನ್ನು ತೆಲಿಮೆ ಕೂರಿಸ್ಕೊಂಡು ಮೆರವಣಿಗೆ ಮಾಡಿರಿ. ನಾವು ಅದಕ್ಕೆ ಯಾವುದೂ ಇಲ್ಲ ಅಂತ ಹೇಳಂಗಿಲ್ಲ. ಆದ್ರೆ ನೀವು ಮಾಡಿದಂತ ಒಂದು ಆಶೀರ್ವಾದ ಆಗಲಿ ಅಥವಾ ನೀವು ನಮ್ಗೆ ಕೊಟ್ಟಂತ ಭಿಕ್ಷೆ ಆಗಲಿ, ಅದನ್ನ ಮತ್ತೆ ಜೀವನ ಮಾಡಕತ್ತಿಲ್ಲ ಅನ್ನೋದು ಬಹಳ ಅಭಿಮಾನದಿಂದ ಹೇಳಕ್ ಇಷ್ಟಪಡ್ತೀನಿ. ಬಹಳ ಮಂದಿ ಕೇಳ್ತಿರ್ತಾರೆ, ಯಾರು ನೋಡಿದಾಗ ಸಾಫ್ಟ್ವೇರ್ ಅಂತಂದ್ರೆ ನೀವು ನೋಡಿದಾಗ ಮಾತ್ರ ಅದೇನು. ನಾನು ಬಹಳ ಬಿಟ್ಟು ಹೇಳ್ತೀನಿ, ಒಬ್ಬ ಎಮ್ಮೆಲ್ಲೆ ಏನ್ರಿ ಬೇರೆಯವ್ರು ನೋಡಿದಾಗ ಅದೇನು ಅಂತಿರಲ್ಲ ಅಂದ್ರೆ, ನಾನು ನಮ್ಮ ಅಪ್ಪ ನಮ್ಮ ಅವ್ವ ಏನಿದೆಯಲ್ಲ, ನಾವು ನಿಮ್ಗೆ ನೋಡಿದಾಗ ಅದೀವಿ ಅಂತ ನಾವು ಭಾಳ ಎದುರು ತಪ್ಪು ನೋಡ್ಕೊಳಕ್ ಇಷ್ಟಪಡ್ತೀವಿ. ನಾವು ಸಾಯೋರು ಹಿಂಗೆ ಇರ್ಬೇಕು. ನೀವು ಒಳಗಾಗಿದ್ರೆ ನಮಗೆ ನೆನಪಿರ್ತೈತಿ, ನಾವು ಎಷ್ಟದೀವಿ, ಏನದೀವಿ, ನಮ್ಮ ಯೋಗ್ಯತೆ ಎಷ್ಟು, ನಾವು ಹೆಂಗೆ ಬಾಳೆ ಮಾಡ್ಬೇಕು, ಹೆಂಗೆ ಬದುಕಬೇಕು ತಾಲೂಕ್ನಾಗ ಅಂತ ಹೇಳಿ ನಮಗೆ ತಿಳಿತೈತೆ. ನಾವು ಅದನ್ನ ನೋಡ್ತೇನಾರ ಬಾಳೆ ಮಾಡಕತ್ತೀವಿ ಅಂದ್ರೆ ನಮಗೂ ಒಂದು ಸ್ವಲ್ಪ ಬೇರೆ ಥರ ಬರ್ತಾವ. ನಮ್ದು ವಿಚಾರಗಳು ಬೇರೆ ಅದಾವ, ನಾ ಕೆಲಸ ಮಾಡೋ ರೀತಿ ಬೇರೆ ಅದಾವ. ನನಗೆ ಒಬ್ಬ ಶಾಸಕನಂತ ಮಾಡಿದ ಮೇಲೆ ನಾವು ಒಂದು 10 ರೋಡ್ಗಳು ಮಾಡೋದಾಗಲಿ, 10 CC ರೋಡ್ಗಳಾಗಲಿ, ಅಥವಾ 10 ಗಟರ್ಗಳು ಮಾಡೋದಾಗಲಿ, ಓಣಿ ಒಳಗೆ ಅದನ್ನ ಮಾಡೋದಾಗಲಿ, ಇದನ್ನ ಮಾಡೋದಾಗಲಿ, ಇದು ಎಲ್ಲರೂ ಮಾಡ್ತಾರೆ ನನಗೆ. ಆದ್ರೆ ನೀವು ಆರಿಸ್ಕೊಂಡ್ಬಂದಿದ್ದು ಅಥವಾ ನೀವೇನು ಹುಡಾಕೇನು ಎತ್ತು ಹುಡ್ಕೊಂಡ್ ಬಂದಿರಲ್ಲ, ಅಥವಾ ರೋಡಿ ಏನು ಹುಡ್ಕೊಂಡ್ ಬಂದಿರಲ್ಲ, ಸಂತಾಗಳು ಕೆಲವೊಂದು ಇನ್ನೊಂದ್ ಕಡೆ ಏನು ಹುಡುಕಿರಲ್ಲ. ಚಲೋದನ ಆರಿಸ್ತಾ ಇರ್ಬೇಕಲ್ಲ ನೀವು. ಇಲ್ಲ ಜಲ ಹೊಡಾಕ ಹಂಗೆ ಇರೋದನ್ನ ಹೊಂದಾಗ ನಮ್ಮ ಹಂಗ ಆರಿಸ್ಕೊಂಡ್ ಬಂದಿರ ನಾವು ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಕಳಿಸ್ಬೇಕಲ್ಲ, ಆ ಕೆಲಸ ಮಾಡಕ್ ಪ್ರಯತ್ನ ಮಾಡ. ನಾನು ಬದಾಮಿ ತಾಲೂಕು ಮಂದಿ ನಾನು ಹುಡಾಕ್ ತಗೊಂಡಿದಾರಪ್ಪ ಅಂದ್ರೆ ಚಲೋತನ ಆರಿಸ್ಕೊಂಡ್ ಮಾಡ್ಯಾರಂತ ಅವ್ರಿಗೆ ಅನ್ಸತ್ತೆ ಅಂದ್ರೆ ಅವಾಗ ಇಡೀ ರಾಜ್ಯದವ್ರು ಈ ಕಡೆ ಹೊರಗೆ ನೋಡಕ್ ಚಾಲು ಮಾಡ್ತಾರೆ. ನಮ್ಮನ್ನು ಬಸ್ ಸ್ಟ್ಯಾಂಡ್ ಆಗೋದ್ರಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಅದು ಚುಮ್ಮನಕಟ್ಟೆಗೆ ಹೆಸರು ಬರುತ್ತೆ ಇಲ್ಲ ಗೊತ್ತಿಲ್ಲ, ಅಥವಾ ನಾನು ನಮ್ಮ ಮಕ್ಕಳು ನೆನ್ಪಿಡ್ತಾರ, ಅದ್ರ ಬಗ್ಗೆ ನನ್ನ ಚರ್ಚೆ ಇಲ್ಲ, ಅದ್ರ ಬಗ್ಗೆ ನಾವು ವಿಚಾರ ಮಾಡಿಲ್ಲ. ನನಗೆ ಕೊಡಬೇಕಾದ ವಿಷಯ ಏನಪ್ಪಾ ಅಂದ್ರೆ, ಈ ಮತಕ್ಷೇತ್ರ ಜನರು ಒಬ್ಬ ಶಾಸಕನ ಆರಿಸುವಾಗ ಚಲೋತನ ಹುಡುಕಾಡ ಆರಿಸ್ಯಾರೋ ಏನು ಹಂಗೆ ಎಲ್ಲೇ ಸಿಕ್ಕಿದ್ದಂತ ತಗೊಂಬಂದು ಆರಿಸ್ಯಾರ ಅಂತ ಜನ, ಇಡೀ ರಾಜ್ಯ ಜನ ಕೇಳಬೇಕು ಅನ್ನೋ ಆಸೆ ಇಟ್ಕೊಂಡಲ್ಲಿ ಇಂಥ ಕೆಲಸಗಳನ್ನು ಕೈ ಹಾಕಿದೆ. ಯಾರಿಗೆ ಮಾಡಕತ್ತಿಲ್ಲ ನಮ್ಗೆ ಯಾವುದೂ ಇಲ್ಲ. ಹೋಟ್ಲುಗಳು ಇನ್ನೊಂದು ನಮ್ದು ಇಲ್ರಿ. ನಮ್ಮ ಸಾಲಿದಾವ, ನಿಮಗೇನು ಪರಿಚಯ ಇಲ್ಲ ಗೊತ್ತಿಲ್ಲ. ನಮ್ಮ ಇಡೀ ತಳ ಬುಡ ನಮ್ಮ ತಾಲೂಕಿಯದಾಗ ಏನು ಬರಗ ಹಿರಿಯರ ಅಂತಂದ್ರಿ, ನಮ್ಮ ಅವುಗಳು ಏನೇನಿದೆ ನಮ್ಮ ಇಡೀ ಮಂತಂದು ಕೆಲವು ಪುಸ್ತಕ ಆಗಿರ್ತದೆ. ಭಾಳ ಬಗ್ಗೆ ನಾನು ಚರ್ಚೆ ಮಾಡಂಗಿಲ್ಲ. ಇದು ಹೊಸ ಬಸ್ ಸ್ಟ್ಯಾಂಡ್ ಬರೋದ್ರಿಂದ ನಮ್ಗೊಂದು ದೊಡ್ಡ ಗೌರವ ಸಿಗುತ್ತೆ. ನಮ್ಮ ಚಾಲಕರನ್ನಾರಿಗೆ ಪ್ರವಾಸೋದ್ಯಮ ಚಲೋ ಆಕೈತೆ. ನಮ್ಮ ಪ್ರವಾಸೋದ್ಯಮ ಬೆಳಕತ್ತದ ಅಂದ್ರೆ ಇಲ್ಲಿರುವಂತ ಹೋಟ್ಲುಗಳು, ಲಾಡ್ಜ್ಗಳು, ಇನ್ನೊಂದು ಏನದ ಅವೆಲ್ಲ ಚಲೋ ಆಗಕತ್ಬಿಡ್ತಾವೆ. ಅದಾದ ಮೇಲೆ ನಮ್ಮ ಯುವಕರಿಗೆ, ನಮ್ಮ ತಾಯಂದರಿಗೆ, ನಮ್ಮ ಅಕ್ಕಂಗರಿಗೆ, ಅಂತಮೂರಿಗೆ ಕೆಲಸ ಚಲೋಕ್ಕೆ ಒಂದು ರೀತಿಯ ಕೆಲಸಗಳ ಚಲೋತ್ತ. ಬೇರೆ ರಾಜ್ಯದಿಂದ ದೇಶಗಳಿಂದ ಬರುವಂತ ಸಂದರ್ಭದೊಳಗೆ ನಮ್ಮ ಸಮಾಜದಾಗ, ನಮ್ಮ ಸಮುದಾಯದಾಗ ಇರುವಂತ ಎಲ್ಲಾ ಜನ ಏನೈತಿ ಈ ಬದಾಮಿ ಮತಕ್ಷೇತ್ರದಾಗ ಎಲ್ಲ ಜಾತಿ ಧರ್ಮ ಏನ್ ಬಿಟ್ಟ ಕೇಳ್ರಿ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಾಗಿ ಪ್ರವಾಸೋದ್ಯಮ ಬಹಳ ಉಪಕಾರಕ್ಕೆ ಕೆಲಸ ಮಾಡುತ್ತೆ. ಈಗ ನಾವು
ಶಕ್ತಿ ಯೋಜನೆ ಅನ್ನುವಂಥ ಕಾರ್ಯಕ್ರಮವನ್ನು ಕೊಟ್ಟಿವಿ. ನೀವು ಈಗೆಲ್ಲ ಹೆಚ್ಚು ಕಡಿಮೆ ಬಸ್ ಒಳಗೆ ಹೋಗೋರು ನಮ್ಮ ಅವುಗಳು ನಮ್ಮ ಅತ್ತಂಗಿರು ನಿಮ್ಮನ್ನ ನಮ್ಮನ್ನು ಸ್ವಲ್ಪ ಹೊರಗೆ ಇಡ್ತಾರೆ. ನನಗೂ ಗೊತ್ತೈತೆ, ನಮಗೂ ಏನಾದ್ರು ಕೊಟ್ಟಾರ ನೀವು ಅಂತೀರಿ, ಇಲ್ಲ ನಾವು ಕೊಟ್ಟಿವಿ. ಧರ್ಮಸ್ಥಳಕ್ಕೋ ತಿರುಪತಿಗೋ ಇನ್ನೊಂದು ಎಲ್ಲರೂ ನಮ್ಮ ರಾಜ್ಯ ಬಿಟ್ಟು ಹೆಚ್ಚು ಕಡಿಮೆ ಮುಂದೆ ಹೋಗಕ್ಕೆ ಆಗುತ್ತಲ್ಲ, ಎಲ್ಲ ನೋಡ್ಕೊಂಡು ಬಂದವ್ರು ಅವಾಗ ನೋಡಿರಿಲ್ವೇ ಕೈ ಹೇಳ್ತೀರಿ. ಒಂದು ನಮ್ಮ ಬಂದು ನೋಡ್ಲಿಲ್ಲ, ಒಂದು ವರ್ಷ ಚಪ್ಪಾಳೆ ಹೊಡೋರು ಅವ್ರಿಗೆಲ್ಲರೂ. ನಮ್ಮನ್ನ ಯಾರು ಕರ್ಕೊಂಡು ಹೋಗಿಲ್ಲ, ಇನ್ನ ಸುಳ್ಳು ಯಾಕೆ ಕೇಳ್ಬೋದು. ಏನಾರ ನಮ್ಮನ್ನು ಕರ್ಕೊಂಡು ಹೋಗ್ಬೇಕು, ನಿಮ್ಮ ಪುಣ್ಯದಿಂದ ನಾವು ಹೋಗಿ ನಮ್ಮ ಮಂದಿ ಕರ್ಕೊಂಡು ಹೋಗಿಲ್ಲ, ಬರೀ ಭಯಕ್ಕಾಗಿರ್ತಾರೆ ನಮ್ಮನ್ನ. ಆ ಕೆಲಸ ಆಗ್ಬೇಕು, ಈ ಕೆಲಸ ಆಗ್ಬೇಕಂತಾರೆ. ಒಬ್ರು ಹೋಗೋಣ ನಡಿ ಅಂತ ಒಬ್ರು ಗಾಡಿ ಕರ್ಕೊಂಡು ಕುಂದಿರ್ಸಿದ್ದ ನೋಡಿಲ್ಲ ನಾನು. ಅವ್ರು ನಿಮಗೇನು ಅವಕಾಶಗಳು ಕೊಟ್ಟಿವಿ. ಈಗ ನೀವೆಲ್ಲ ಧರ್ಮಸಭೆ ಮಂಜುನಾಥಕ್ಕೆ ಹೋಗ್ತೀರಪ್ಪ, ಮಂತ್ರಾಲಯಕ್ಕೆ ಹೋಗ್ತೀರಿ, ಇನ್ನೊಂದು ದೇವಸ್ಥಾನಕ್ಕೆ ಗುಡಿ ಬಂದಾಗ ಹೋಗ್ತೀರಿ. ನಿಮಗೆ ಅಲ್ಲೆಲ್ಲ ಸೌಲಭ್ಯಗಳು ಕೊಡಕತ್ತಾರ ಅವ್ರಿಗೆ. ನಿಮ್ಗೆ ಅಲ್ಲಿ ಜಳಕ ಮಾಡಾಕ, ಶೌಚಾಲಯದ ವ್ಯವಸ್ಥೆ, ಇನ್ನೊಂದು ವ್ಯವಸ್ಥೆ, ಇರಾಕ ಇನ್ನೊಂದು ಭಾಳ ಚಂದ ಅಚ್ಚುಕಟ್ಟಾಗಿ ಮಾಡಕತ್ತಾರ. ನಿಮಗೆ ಅಲ್ಲಿ ಹೋದಾಗ ಅನಿಸ್ತಿರ್ಬೇಕಲ್ಲ, ನಮ್ಮ ಊರಾಗೂ ಹಿಂಗೆ ಆಗಿದ್ರೆ ಹೆಂಗಾಕಿತ್ತು, ನಮ್ಮ ಊರಾಗೂ ಹಿಂಗಿತ್ತಿದ್ರೆ ಹೆಂಗಾಕಿತ್ತು, ನಮಗೂ ಈ ಥರ ಸೌಲಭ್ಯಗಳು ಕೊಟ್ಟಿದ್ರೆ ಹೆಂಗಾಕಿತ್ತು ಅನ್ನೋ ತಪ್ಪ ಇಡೀ ರಾಜ್ಯದ ಜನ ನೋಡಿದ್ರೆ ಅಂದ್ರೆ ಅವಾಗ ಗೊತ್ತಾಗ್ತೈತಿ ಯಾವ ರೀತಿಯಾದಂಥ ಸೌಲಭ್ಯಗಳು ಬದಾಮಿ ಮತಕ್ಷೇತ್ರದಾಗ ಅಥವಾ ಬದಾಮಿ ಪಟ್ಟಣದಾಗ ಐತಪ್ಪ, ಚಾಲುಕ್ಯರ ನಾಡದಾಗ ಐತೆ ಅನ್ನೋ ಪರಿಕಲ್ಪನೆ ನಮ್ಗೆ ಈ ರಾಜ್ಯದ ಜನರಿಗೆ ಗೊತ್ತಾಗಂದ್ರೆ ಅವರೆಲ್ಲ ತಮ್ಮ ಕುಟುಂಬದವ್ರನ್ನ ಕರ್ಕೊಂಡು ಬರ್ತಾರ. ಇಲ್ಲಪ್ಪ ಅಲ್ಲಿ ಹೋದ್ರೆ ಬದಾಮಿ ಒಳಗೆ ಹೋದ್ರೆ ನಮ್ಮ ಮಹಿಳೆಯರಿಗೆ, ನಮ್ಮ ಅಕ್ಕಂಗರಿಗೆ, ಹೆಣ್ಮಕ್ಳಿಗೆ ಶೌಚಾಲಯದ ವ್ಯವಸ್ಥೆ ಐತಂತ ಚರ್ಚೆ ಆಗ್ತಾವು. ಅವರಿಗೆ ಹೋಗಾಕ ಬರಾಕ ಕುಂದ್ರಾಕ ಒಂದು ವ್ಯವಸ್ಥೆಗಳಾದಂತ ಚರ್ಚೆ ಆಗ್ತಾವು. ನಿಮ್ಗೆ ಅನಿಸ್ತಿರ್ಬೋದು ಏನಪ್ಪ ಈ ಸರ್ಕಾರ ಇದ್ರ ಬಗ್ಗೆ ಮಾತಾಡ್ತಾರೆ ನಿಮ್ಮ ಮಂದಿ ಅಂತಂದ್ರೆ ನಿಮ್ಗೆ ಆಶ್ಚರ್ಯ ಆಗ್ತೈತಿ. ಹೊರಗಡೆಯಿಂದ ಬರೋರು ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಿರ್ತಾರೆ. ನಮ್ಮ ಮನೆ ಹೆಣ್ಮಕ್ಳಿಗೆ ಎಲ್ಲಿ ಹೋಗ್ತಾರಲ್ಲಿ, ನಮ್ಮ ಮನೆ ಹೆಣ್ಮಕ್ಳಿಗೆ ಅಲ್ಲೆಲ್ಲ ವ್ಯವಸ್ಥೆ ಐತೆ ಇಲ್ಲೋ, ನಮ್ಮ ಮನೆ ಹೆಣ್ಮಕ್ಳಿಗೆ ಹೋಗುವಾಗ ಏನೆಲ್ಲ ತೊಂದರೆಗಳದಾವು, ಇಂಥವೆಲ್ಲ ಪ್ರಶ್ನೆಗಳು ಅವರು ತಮ್ಮ ಕುಟುಂಬದಿಂದ ಕಳಿಸುವಾಗ 10 ಸಲ ಅಲ್ಲ 1000 ಸಲ ವಿಚಾರ ಮಾಡ್ತಾರೆ. ನಾವು ಕೂಡ ನಾನು ಬದಾಮಿಕಾಗಿ ಶಾಸಕರೇ, ಈಗ ನನ್ನ ಹೆಂಡತಿ ನನ್ನ ಮಕ್ಕಳನ್ನು ಕಳಿಸ್ಬೇಕಾದ್ರೆ, ನಮ್ಮ ಅವನ್ನ ಇನ್ನೊಬ್ಬರನ್ನ ಕಳಿಸ್ಬೇಕಾದ್ರೆ, ನನ್ನ ಬಾಳಗ ನನ್ನ ಅತ್ತೆ ಕಳಿಸ್ಬೇಕಾದ್ರೆ 1000 ಸಲ ನಾನು ಯೋಚನೆ ಮಾಡ್ತೀನಿ. ಅವ್ರಿಗೆ ಅಲ್ಲಿ ಹೋದ್ರೆ ಆ ವ್ಯವಸ್ಥೆ ಐತೆ ಇಲ್ಲೋ, ಅವ್ರಿಗೆ ಕುಂದ್ರಾಕ ವ್ಯವಸ್ಥೆ ಐತೆ ಇಲ್ಲೋ, ಅವ್ರಿಗೆ ಶೌಚಾಲಯದ ವ್ಯವಸ್ಥೆ ಐತೆ ಇಲ್ಲೋ, ಇದು ನನಗೆ ಕಾಡುವಂಥ ಮೊದಲನೇ ಪ್ರಶ್ನೆ ಇದೆ. ಹೆಣ್ಮಕ್ಳಿಗೆ ಇನ್ನೊಬ್ಬರಿಗೆ ನಾವು ಒಳ್ಳೆ ರೀತಿಯಾಗಿ ಒಂದು ವ್ಯವಸ್ಥೆನ ಕೊಡಬೇಕು ಅನ್ನೋಂಥ ಕಲ್ಪನೆ ಇಟ್ಕೊಂಡು ಮಾಡಕ್ಕಂಥ ಕೆಲಸ ಇದೆ. ಪ್ರವಾಸೋದ್ಯಮ ಬೆಳೆಗಳಿಂದ ಯಾರಿಗೆ ಲಾಭ ಆಗುತ್ತೆ? ಚುಮ್ಮನಕಟ್ಟೆಯವರಿಗೆ, MLA ಅವರಿಗೆ ಲಾಭ ಆಗೋದು, ಯಾರು MP ಅವರಿಗೆ, ಇನ್ನೊಬ್ಬರು ರಾಜಕಾರಣಿಗಳಿಗೆ ಯಾರಿಗೂ ಸಹ ಒಳ್ಳೆಯದಾಗಲ್ಲ. ಇದರಿಂದ ಲಾಭ ಪಡೆಯೋರು ಯಾರಪ್ಪ ಅಂದ್ರೆ ಸಣ್ಣ ಮಟ್ಟದ ಸಮುದಾಯಗಳಂತ. ಯಾಕಂದ್ರೆ ಸಣ್ಣ ಪುಟ್ಟ ಕೆಲಸಕ್ಕೆ ಒಳಗಾಗ್ತಾರವ್ರು. ನಮ್ಮ ನಾಡಿನ ಒಳಗಿರುವಂಥ ಸಂಪ್ರದಾಯಗಳ ಬಗ್ಗೆ ನಾವು ಬೇರೆ ದೇಶದವ್ರಿಗೆ, ಬೇರೆ ರಾಜ್ಯದವ್ರಿಗೆ ಪರಿಚಯ ಮಾಡಿಕೊಡ್ಬೋದು. ಯಾವಾಗ ಬರ್ತಾರ್ರಿ ಅಂತಂದ್ರೆ ಬದಾಮಿ ಒಳಗೆ ಒಂದು ದೊಡ್ಡ ಅಭಿವೃದ್ಧಿ ಆಗಬೇಕು. ಇಲ್ಲಿ ಚಲೋ ಬಸ್ ಸ್ಟ್ಯಾಂಡ್ಗಳು ಆಗ್ಬೇಕು, ಶೌಚಾಲಯಗಳಾಗಬೇಕು, ಹೈಟ್ಯಾಕ್ ಶೌಚಾಲಯಗಳಾಗಬೇಕು, ಒಂದು ವ್ಯವಸ್ಥೆಗಳಂತ ಆಗ್ಬೇಕು, ಅಲ್ಲಿ ಮೇಣ ಬಸ್ತಿ ಹತ್ರ ಒಂದು ಒಳ್ಳೆ ರೀತಿಯಾದಂಥ ವ್ಯವಸ್ಥೆನ ಆಗ್ಬೇಕು. ಇವೆಲ್ಲ ವಿಷಯಗಳು ಆದ ಮೇಲೆ ಬೇರೆ ಜನರು ನಮ್ಮ ಬಗ್ಗೆ ಏನು ಮಾತಾಡ್ತಾರೆ ಅಂತ ನಿಮ್ಗೆ ಅವತ್ತು ಗೊತ್ತಾಗ್ತದೆ. ನನಗದನ್ನು ಶಾಸಕನ ಮಾಡಿರಿ, ನಾವೇನೋ ಬಂದ್ರಿ ಹೋದ್ರು ಮಾಡಿದ್ರು ಅನ್ನುವಂಥ ಪರಿಕಲ್ಪನೆ ಬಂದಿಲ್ಲ. ಈಗ ನನಗಿಂತ ಮುಂಚೆ ಇದ್ದಂಥವ್ರು ತಮ್ಮ ಗಮನಕ್ಕೆ ಐತಿ. ನಮ್ಮ ತಂದಾದಂಥ ಸನ್ಮಾನ್ಯ ಮಾಜಿ ಮಂತ್ರಿಗಳಾದಂಥ DB ಚುಮ್ಮನಕಟ್ಟಿ ಸಾಹೇಬರು ಗೊತ್ತದ, ನನಗೆ MK ಪಾಟೀಲ್ ಶೆಟ್ಟಿ ಸಾಹೇಬರು ಗೊತ್ತದಾರ, ಈ ಕಡೆ ಗದ್ದಿಗೌಡ ಸಾಹೇಬರು ಗೊತ್ತದಾರ. ಇನ್ನೊಬ್ರು ನಮಗೆ ಅಂತಂದ್ರೆ ಇವತ್ತಿನ ಮಾಜಿ ಮುಖ್ಯಮಂತ್ರಿಗಳಾದಂಥ ಮತ್ತು ಹಿಂದಿನ ನಮ್ಮ ತಾಲೂಕಿನ ಗೌರವಾಯುಕ್ತ ಶಾಸಕರಾದಂಥ ಸಿದ್ದರಾಮಯ್ಯ ಸಾಹೇಬರ ಬಗ್ಗೆ ತಮ್ಮ ಗಮನಕ್ಕೆ ಐತಿ. ಅವ್ರು ತಮಗೆ ಎಷ್ಟೆಷ್ಟು ಕೆಲಸಗಳನ್ನು ಮಾಡಿಕೊಡ್ಬೇಕು ಈ ಮತಕ್ಷೇತ್ರಕ್ಕೆ, ಒಂದಲ್ಲ ಒಂದು ರೀತಿಯಾಗಿ ಅವರು ತಮ್ಮ ಮಟ್ಟದ ಲೆವೆಲ್ದಾಗ ಅಥವಾ ತಮಗೆ ಎಷ್ಟಾಗುತ್ತೆ ಅಷ್ಟು ಶಕ್ತಿ ಮೀರಿ ಕೆಲಸ ಮಾಡುವಂಥ ಕೆಲಸ ಅವ್ರು ಮಾಡಿಕೊಟ್ಟಾರೆ ಈಗಾಗಲೇ. ನಮಗೆಲ್ಲ ನಾವು ನೆನೆಸ್ಬೇಕಲ್ಲ. ಚಾಣಕ್ಯನ ಛಲ, ಜನರ ಪರ, ಸದಾ ಶುದ್ಧ ಸುದ್ದಿಗೊರೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್.